ಜೈ ಕರ್ನಾಟಕ. ಸಮಯ 5 ಗಂಟೆ. ನಮ್ಮ ಮಕ್ಕಳು ಇಬ್ಬರು ಓದ್ತಾಯಿದ್ರು. ಅವ್ರ ಅಮ್ಮನಿಗೆ ಹೇಳ್ಕೊಟ್ಟೆ ನನಗೆ ಕರೆಕ್ಟಾಗಿ ಓದ್ಕೊಡು ಅವ್ರಿಗೂ ಅಂತ. ಅವರಿಬ್ಬರು ಓದ್ತಾಯಿದ್ರು. ಆದರೆ ನಾನೇನು ಮಾಡಿದೆ, ಅವ್ರು ಓದ್ತಾಯಿದ್ರಲ್ಲ ಪಾಪ ಪಾನಿಪುರಿ ತಿನ್ನಲಿ ಅಂತ ಹೇಳ್ಬಿಟ್ಟು ಮೊನ್ನೆ ಮಾಲಲ್ಲಿ ಪೂರಿ ಮಾತ್ರ ತಂದಿದ್ರಿ. ಅದಕ್ಕೆ ಅದೇನು ಮಾಡೋಣ ಅಂದರೆ, ಇವಾಗ ಈರುಳ್ಳಿ ಕಟ್ ಮಾಡಿ ಅದು ಪಾನಿಪುರಿ ಮಸಾಲ ಮಾಡೋಣ ಅಂತೇಳ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ, ಬಟಾಣಿ ಮತ್ತು ಆಲೂಗಡ್ಡೆ, ಒಂದು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಮಸಾಲ ಮಾಡಿದ್ದೀನಿ. ಆದರೆ ಸ್ವಲ್ಪ ಪೂರಿ ಇತ್ತಲ್ಲ, ಆ ಪೂರಿಗೆ ಏನು ಮಾಡಿದೆ, ಎಲ್ಲ ಮಿಕ್ಸರ್ ಸ್ವಲ್ಪ ತಂದಿದ್ದೀನಿ. ಮಿಕ್ಸರ್ ತಗೊಂಬಂದ್ಬಿಟ್ಟು ಆಮೇಲೆ ಒಂದು ಬೌಲ್ ತಗೊಂಬಂದು ಎಲ್ಲ ಚೆನ್ನಾಗಿ ಅದರಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಈ ಈ ಈರುಳ್ಳಿ ಇವೆಲ್ಲ ಇತ್ತಲ್ಲ ಎಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ಹಾಕಿ, ಆಮೇಲೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಅದರಲ್ಲಿ ಹಾಕೋಣ ಅಂತೇಳ್ಬಿಟ್ಟು ಇದು ಪೂರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣ ನಮ್ಮ ಹುಡುಗ ಏನಂದ್ರೆ ಗೊತ್ತಾ, ದೊಡ್ಡವನು, ಡ್ಯಾಡಿ ನನಗೇನು ಚಿಕ್ಕದು ಕೊಡ್ತಾಯಿದೆ, ಅವ್ನಿಗೇನಕ್ಕೆ ದೊಡ್ಡದು ಕೊಡ್ತಾಯಿದೆ ಅಂತ ಹೇಳ್ದ. ಬಿಡೋಲೆ, ಎಲ್ಲರಿಗೂ ಒಂದೇ, ಇನ್ನೊಂದು ಸತಿ ಬೇಕಂದ್ರೆ ಹಾಕ್ತೀನಿ ಬಿಡೋ ಅಂತೇಳ್ಬಿಟ್ಟು ಎಲ್ಲ ಮೂರಕ್ಕೂ ಮಿಕ್ಸ್ ಮಾಡಿದೆ. ನೋಡಿ ಚಿಕ್ಕವ್ನು ನೋಡು ಹೆಂಗೆ ನೋಡ್ತಾವನೆ, ಅವ್ನಿಗೆಲ್ಲ ಹೆಂಗೆ ಮಾಡ್ತಾರೆ ನಮ್ಮ ಡ್ಯಾಡಿ ಹೆಂಗೆ ಮಾಡ್ತಾರೆ ನೋಡ್ತಾ ಇದ್ದಾನೆ. ರೆಡಿ ನನಗೆ ದೊಡ್ಡದು ಬೇಕು ಅಂತ ಹೇಳ್ಬಿಟ್ಟು ದೊಡ್ಡದು ಕೊಟ್ಟಿದ್ದೀನಿ. ಆಮೇಲೆ ಅವನಿಗೆಲ್ಲ ರೆಡಿ ಮಾಡಿ ಕೊಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆದರೆ ಪಾಪ ಮಕ್ಕಳಿಗೆ ನೋಡಿ ಈ ಥರ ಏನೋ ಸಾಯಂಕಾಲ ಹೊತ್ತು ಏನೋ ಒಂದು ಖುಷಿಯಾಗಿ ನಾವು ಮಾಡಿಕೊಟ್ರೆ ನೆಮ್ಮದಿಯಾಗಿ ತಿಂತಾರೆ. ಯಾಕಂದರೆ ನಾವು ಕರ್ಕೊಂಡೋಗೋಕ್ಕಿಂತ ಆಚೆ ಕಡೆ ಕರ್ಕೊಂಡೋಗಿ ನಾವು ಅಲ್ಲಿ ತಿನ್ಸೋಕ್ಕಿಂತ ನಾವೇ ನೋಡಿ ಕರೆಕ್ಟಾಗಿ ರೆಡಿ ಮಾಡಿ, ನಾವು ಟೇಸ್ಟ್ ಐತಾ ಇಲ್ಲ ಗೊತ್ತಿಲ್ಲ, ನಾವು ಚೆನ್ನಾಗಿರ್ತದೆ, ನಾನು ಮಾಡಿದ್ದೀನಿ ನಾನೇನೋ, ಆದರೆ ನಾವು ಮಾಡಿರೋ ಟೇಸ್ಟು ನಮ್ಮ ಮಕ್ಕಳಿಗೆ ಇಷ್ಟ ಆಗಬೇಕು. ಆ ಥರ ಮಾಡಿ ನಾವೆಲ್ಲ ಕರೆಕ್ಟಾಗಿ ಹಾಕಿ ನೋಡಿ. ಮಸಾಲ ಪೂರಿ ಅಂದರೆ ಅಲ್ಲೋದ್ರೆ ನಾವು ಒಂದು 500 ರೂಪಾಯಿ ಆಗುತ್ತೆ. ಯಾಕಂದರೆ 4 ಜನ ಹೋದರೆ ಒಂದು 350-400 ಆಗುತ್ತೆ. ಅದೇ ಬೇಡ ಅಂತೇಳ್ಬಿಟ್ಟು ನೋಡಿ ಮಸಾಲೆ ಎಲ್ಲ ರೆಡಿ ಮಾಡಿ, ನಾನೇ ಎಲ್ಲ ರೆಡಿ ಮಾಡಿ ನೋಡಿ ಎಲ್ಲ ಮಸಾಲ ಪೂರಿ ತಿಂತವ್ರೆ. ಅದು ಒಂದೊಂದು ಸತಿ ಅಲ್ಲ, 2 ಸತಿ ಹಾಕ್ಕೊಬೋದು, ಆ ಥರ ಮಸಾಲ ಮಾಡಿದ್ದೀನಿ ನಾನು. ಅದಕ್ಕೆ ನಮ್ಮ ಮಗನ ಏನಂದ, ಡ್ಯಾಡಿ ನನಗೆ ಮೊಸರು ಬೇಡ ಅಂತ ಹೇಳ್ದ. ಮೊಸರು ಬೇಡ ಬಿಡು ಅಂತೇಳ್ಬಿಟ್ಟು ನಾನು ಲೆಸ್ ಮಾಡಿದೆ. ಆದರೆ ಇವನಿಗೆ, ನಮ್ಮ ಚಿಕ್ಕವನಿಗೆ ಮೊಸರು ಬೇಡ, ನನಗೂ ಬೇಡ, ನಿಂಬೆಹಣ್ಣು ಬೇಡ ಅಂತ ಹೇಳ್ದ. ಆಯ್ತು ಬಿಡು, ನಿಂಬೆಹಣ್ಣು ರಸನೂ ಹಾಕಲ್ಲ ನೋಡಿ. ಈರುಳ್ಳಿ, ಟೊಮಾಟೋನು ಮತ್ತು ಇದು ಕ್ಯಾರೆಟ್ ಎಲ್ಲ ಹಾಕಿ ಮತ್ತು ಇದಾಗ್ತಾಯಿದ್ದೀನಿ, ಕ್ಯಾರೆಟ್ ಮಸಾಲ ಮತ್ತು ಮಿಕ್ಸರು ಸ್ವಲ್ಪ ತಂದಿದ್ನಲ್ಲ, ಆ ಮಿಕ್ಸರ್ ಹಾಕಿದೆ. ಮಿಕ್ಸರ್ ಹಾಕಿದ ತಕ್ಷಣ ಇವನ್ನೆಲ್ಲ ಕರೆಕ್ಟಾಗೈತೆ ಅಂತ ನೋಡು ಅಂತೇಳ್ಬಿಟ್ಟು ನಮ್ಮ ದೊಡ್ಡವನಿಗೆ ಕೊಟ್ಟೆ. ಅವನು ಎತ್ಕೊಂಡು ಇಲ್ಲ ರೆಡಿ, ಇನ್ನೂ ಸ್ವಲ್ಪ ಮಿಕ್ಸರ್ ಹಾಕು ಅಂತ ಹೇಳ್ದ. ಆಯ್ತು ಬಿಡು ಅಂತೇಳ್ಬಿಟ್ಟು ಮತ್ತೆ ಮಿಕ್ಸರ್ ಹಾಕಿದೆ. ಮಿಕ್ಸರ್ ಹಾಕಿದ ತಕ್ಷಣ ಅವನು ನೋಡಿ ಈ ಥರ ಎಲ್ಲ ಮಾಡಿಕೊಟ್ರೆ ಪಾಪ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ಅಂತೇಳ್ಬಿಟ್ಟು, ನಮ್ಮ ಮನೆಯಲ್ಲೆಲ್ಲ ನಿಮ್ಮ ಮನೆಯಲ್ಲೇ ಮಾಡಿಕೊಡು ಅಂತೇಳ್ಬಿಟ್ಟು ನಾನೆಲ್ಲ ಕೇಳ್ತಾಯಿದ್ದೀನಿ ನೋಡಿ. ಎಲ್ಲ